ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ಬಾರಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾವು ಇವತ್ತು ಮಾಡಿರುವಂಥ ಡಿಸಿಷನ್ಸು ನಮ್ಮ ಫ್ಯೂಚರ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಅಂದರೆ ಇವತ್ತು ನಾವು ಮಾಡುವಂಥ ನಿರ್ಧಾರಗಳು ಅಥವಾ ನಾವು ತಗೊಳ್ಳುವಂಥ ಡಿಸಿಷನ್ಸು ನಮ್ಮ ಫ್ಯೂಚರ್ನ ಹೇಗೆ ರೂಪಿಸುತ್ತೆ ಗುರುಗಳೇ. ಅವತ್ತು ಹೀಗೆ ಮಾಡಬಾರ್ದಾಗಿತ್ತು ಅಥವಾ ಹೀಗೆ ಮಾಡಿದ್ದಕ್ಕೆ ಈಗ ಈ ಥರ ಅನುಭವಿಸ್ತಾ ಇದ್ದೀವಿ, ಈ ಥರ ಎಲ್ಲ ಕೂಡ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಸೊ ನಾವು ಮಾಡುವಂಥ ಡಿಸಿಷನ್ಸ್ ಹೇಗಿರಬೇಕಾಗತ್ತೆ, ಇವತ್ತು ತಗೊಳ್ಳುವಂಥ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ನಾನೇನು ಹೇಳಬೇಕಾಗಿಲ್ಲ, ಅವರವರಿಗೆ ಗೊತ್ತದು. ಈಗ ಯಾರೋ ಒಬ್ಬರು ನಮ್ಮ ಹಿರಿಯರು ಇವತ್ತು ನಾವೊಂದು ಎಳನೀರು ಕುಡಿತೀವಿ ಅಂತಂದರೆ ಇವತ್ತೇ ನಿರ್ಧಾರ ತೆಗೆದುಕೊಂಡು ನೆಟ್ಟ ಗಿಡವಲ್ಲ ಅದು, ಅಂಡರ್ಸ್ಟುಡ್. ಅದು 5-6 ವರ್ಷಗಳ ಹಿಂದೆ ಅರೆ ನನ್ನ ಮಕ್ಕಳಿಗೋ ನನ್ನ ಮೊಮ್ಮಕ್ಕಳಿಗೋ ಇದು ಆಸರೆಯಾಗಲಿ, ಇದೊಂದು ಬೆಳೆ ಅವ್ರಿಗೆ ಫಸಲು ಕೊಟ್ಟು ಅವ್ರಿಗೊಂದು ಹಣ ಬರೋ ಥರ ಒಂದು ಮಾರ್ಗ ಮಾಡಿಕೊಟ್ಟಿರ್ತಾರೆ. ಅವರು ಆವತ್ತೇನಾದರೂ ಈ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಂದರೆ ನಾವು ಹೇಗೆ ಬದುಕಬೇಕು? ಅದೇ ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರೇನಾದರೂ ಒಂದು ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಂದರೆ ನಾವು ಹೇಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇತ್ತು? ಮುಂದಿನ ಯೋಚನೆ ಇಟ್ಕೊಂಡು ರೈತ ಅವನ ಹೊಲದಲ್ಲಿ ಆ ಒಂದು ಬಿತ್ತನೆ ಮಾಡಿಲ್ಲ ಅಂತಂದರೆ ನಾವು ಹೇಗೆ ಊಟ ಮಾಡಿ ಸಾಧ್ಯ ಆಗ್ತಕ್ಕಂಥದ್ದು? ಪ್ರತಿಯೊಂದು ಅಂಶದಲ್ಲೂ ಇದೆ. ಆದರೆ ಕೆಲವರು ವೀಕ್ ಮೈಂಡ್ ಇರ್ತಾರೆ, ಇನ್ನು ಕೆಲವು ಸ್ಟ್ರಾಂಗ್ ಮೈಂಡ್ ಇರುತ್ತೆ. ಈ ಸ್ಟ್ರಾಂಗ್ ಮೈಂಡವರು ಒಂದು ಗೋಲ್ ಸೆಟ್ ಮಾಡಿಕೊಂಡ್ರೆ ಬಹುಶಃ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಗಟ್ಟಿಯಾಗಿರ್ತಾನೆ, ಜಟ್ಟಿಯಾಗಿ ನಿಲ್ತಾನೆ, ಎಂತಹ ಕಷ್ಟ ಬಂದರೆ ಮೆಟ್ಟಿ ನಿಲ್ತಾನೆ ಅಂತ ಕೆಪಾಸಿಟಿ ಅವನಿಗಿರುತ್ತೆ. ಇನ್ನು ವೀಕ್ ಮೈಂಡ್ ಅವನು ಇವತ್ತು ಒಂದು ಸಲ ಕೇಳಿಸ್ಕೊಂಡಿರ್ತಾನೆ, ಅರೆ ನಾನೇನು ಆವತ್ತು ಮಾಡಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಯಾವುದೋ ಒಂದು ಮೋಟಿವೇಶನಲ್ ಸ್ಪೀಚ್ ಕೇಳಿಬಿಡ್ತಾನೆ, ಮತ್ತು ಯಾವುದೋ ಒಂದು ಕೌನ್ಸಿಲಿಂಗ್ ಒಳಗಾಗಿರ್ತಾನೆ, ಆಗಷ್ಟೇ ಇರ್ತಾನೆ. ಮತ್ತೆ ಸಾಯಂಕಾಲ ಅಂದರೆ ಡೌನ್, ಮತ್ತು ಅವನು ಅದೇ ಚಾಳಿನೇ ಮಾಡ್ತಿರ್ತಾನೆ. ಇವನ್ನ ಮಾಡೋದು ನಾವು ಕಷ್ಟವೇ. ಅದಕ್ಕೆ ಯಾರು ಏನೇ ಮಾಡಬೇಕಾದ್ರೂ ಕೂಡ ಸ್ಟ್ರಾಂಗ್ ಮೈಂಡಲ್ಲಿ ನೀವು ಬರೆದಿಟ್ಟುಬಿಡ್ಬೇಕು. ನಾನು ನನ್ನದಾಗಿರ್ತಕ್ಕಂಥ ಕೀರ್ತಿಯನ್ನು, ನನ್ನದಾಗಿರ್ತಕ್ಕಂಥದ್ದು ಜಯವನ್ನು, ನನ್ನದಾಗಿರ್ತಕ್ಕಂತಹ ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇದ್ದೇ ಅಂತ ಬರೆದಿಟ್ಬಿಟ್ಟು ಬದುಕಬೇಕು. ಆದರೆ ಕೆಲವ್ರಿಗೆ ಅದಾಗಲ್ಲ ಪಾಪ. ಕೆಲವರು ಮನೇಲಿ ಹಿರಿಯರು ಇರ್ತಾರೆ, ಆಮೇಲೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೊಂದು ಸ್ವಲ್ಪ ಯಾರಾದರೂ ಕೂಡ ಆಸರೆಯಾಗಿ ನಿಲ್ತಾರೆ. ಆದರೆ ಕೆಲವರಿಗೆ ಪಾಪ ಆಸರೆಯೂ ಇಲ್ಲ. ಮತ್ತು ಅವರೇನಾದರೂ ಒಂದು ಗೋಲ್ ಇಟ್ಕೊಂಡ್ರೆ ಅದೊಂದು ರೀತಿ ಆಕಾಶಕ್ಕೆ ಏಣಿ ಹಾಕಿದಾಗೆ ಅದು ಎಟ್ಕೋದು ಇಲ್ಲ, ಆಗೋದು ಇಲ್ಲ, ಕಷ್ಟ ಆಗ್ಬಿಡುತ್ತೆ. ಅಂಥವರಿಗಾಗಿ ಒಂದು ಯಂತ್ರ ಇದೆ, ಅದು ಧನಂಜಯ ಯಂತ್ರ ಅಂತ. ಆ ಧನಂಜಯ ಯಂತ್ರವನ್ನು ನಾವೇ ಸ್ವತಃ ಬರೆದು ಕೂಡ ಮಾಡ್ಕೊಂಡು ಇಟ್ಟುಕೋಬಹುದು. ಇಟ್ಟುಕೊಂಡ್ರೆ ಸರ್ವದಾ ಸಮೃದ್ಧಿಯನ್ನು ಬಯಸುವಂಥ ಯಂತ್ರ ಅದು. ಸರ್ವದಾ ಸಮೃದ್ಧಿಯನ್ನು ಬಯಸ್ತಕ್ಕ ಯಂತ್ರ ನಿಮ್ಮ ಮುಂದೆ ಅದನ್ನು ನಾನು ತೋರಿಸ್ತೇನೆ. ಆ ಪದ್ಧತಿ ನೀವು ಅದನ್ನು ಮಾಡಿಕೊಳ್ತೀರಿ. ಅಂತಹ ವೀಕ್ ಮೈಂಡ್ ಇರ್ತಕ್ಕಂಥವ್ರು ನಾವೇನಾದರೂ ಹೀಗೆ ಬದುಕಬೇಕು ಅಂತ ನೀವು ಬರೆದಿಟ್ಟರೆ ಬದುಕಲಿಕ್ಕೆ ಸಾಧ್ಯವಿದೆ. ನಿಮ್ಮ ಹೇಗೆ ಅಂದ್ಕೊಂಡಿರ್ತೀರೋ ಅಂಥ ಅತ್ಯುನ್ನತವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು ಅಂತಂದರೆ ನಾವು ಅಂಥವ್ರನ್ನ ಹೇಗೆ ಒಂದು ನಿರ್ದೇಶನ ತೆಗೆದುಕೊಳ್ಳುತ್ತೇವೆ. ಯಾವ ರೀತಿಯಾಗಿ ನಾವು ನಿರ್ಧಾರ ಮಾಡಿರ್ತೀವೋ ಹಾಗೆ ಬದುಕಲಿಕ್ಕೆ ನಿಮಗೆ ಒಂದು ಅತ್ಯಂತ ಪರಮ ಪವಿತ್ರವಾಗಿ ನಿಮ್ಮ ಜೊತೆಗೆ ನಿಮ್ಮ ಜೇಬಲ್ಲಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋ ಯಂತ್ರ ಅದು. ಅಂತಹದ್ದು ನಿಮ್ಮ ಮೈಂಡ್ ವೀಕ್ ಆದಾಗಲೆಲ್ಲ ಅದು ನಿಮಗೆ ಹೇಳ್ತಾ ಬರುತ್ತೆ, ಈ ತಪ್ಪು ಮಾಡಬೇಡ, ಈ ತಪ್ಪು ಮಾಡಬೇಡ ಅಂತಕ್ಕಂಥದ್ದು. ಹೇಗೆ ನಿಮ್ಮ ಜೊತೆಯಲ್ಲಿ ಒಂದು ಸೆಲ್ ಇದ್ದರೆ ನೀವೊಂದು ಒಳ್ಳೆ ಹಾಡು ಕೇಳ್ತಕ್ಕಂಥದ್ದಾಗುತ್ತೆ, ಅಥವಾ ನೀವೇನಾದರೂ ಕೇಳಬೇಕು ಅಥವಾ ನೋಡಬೇಕು ವಿಡಿಯೋ ಕಾಲ್ ಮಾಡಿ, ಹೇಗೆ ನಿಮಗೆ ನೀವು ಒಳ್ಳೆಯ ಆಲೋಚನೆ ಮಾಡಿದ್ರೆ ನಿಮಗೆ ಸಹಕರಿಸುತ್ತೆ. ನೀವು ಕೆಟ್ಟದ್ದೇ ಯೋಚನೆ ಮಾಡಿದಾಗ ಅದು ಕೆಟ್ಟದ್ದು ತೋರಿಸ್ತಾ ಇರುತ್ತೆ. ಮೊಬೈಲ್ ಎರಡಕ್ಕೂ ಆಪ್ಷನ್ ಇದೆ ನಿಮಗೆ. ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯದನ್ನೇ ನೋಡ್ತಾ ಬನ್ನಿ, ಅದರಲ್ಲಿ ಸಬ್ಜೆಕ್ಟ್ ಕಲಿತಾ ಬರ್ತೀರೋ ಒಂದಷ್ಟು ಬರ್ಕೊಳ್ತೀರಿ. ನೀವು ಕೆಟ್ಟದ್ದೇ ಅದರಲ್ಲಿ ಇದೆ, ಬೇಕಾದಷ್ಟು ಕೆಟ್ಟದ್ದಿದೆ, ಅದರಲ್ಲಿ ಕೆಟ್ಟದ್ದು ನೋಡ್ತಾ ಕೆಟ್ಟದ್ದೇ ಆಗುತ್ತೆ. ಅದಕ್ಕೆ ನಿಮ್ಮ ಧನಂಜಯ ಯಂತ್ರ ಇದೆಯಲ್ಲ, ಕೆಟ್ಟದ್ದಕ್ಕೆ ಅವಕಾಶ ಕೊಡಲ್ಲ. ನೀನು ಕೆಟ್ಟದ್ದೊಂದು ಯೋಚನೆ ಮಾಡಿದೆಯೋ ಕಾಪಾಳಕ್ಕೊಂದು ಬಿಟ್ಟು ನಾನು ಮುನ್ನಡೆಸುತ್ತೆ. ಅದು ಅಂತಹದ್ದೊಂದಿದೆ, ಅಂತಹ ಶಕ್ತಿ ಇರ್ತಕ್ಕಂಥದ್ದೇ. ಆವಾಗ ನೀನು ಎಚ್ಚರಿಕೆ ಬೇಕಲ್ಲ, ಯಾರಾದರೂ ಬರೋದು ಇರಬೇಕಲ್ಲ ನಮ್ಮನ್ನು ಡಿಸೈನ್ ಮಾಡೋಕ್ಕೆ, ನಮ್ಮನ್ನು ಬೈಯಲಿಕ್ಕೆ ಹೊಡಿಲಿಕ್ಕೆ ಅಂತ. ಮನೇಲಿ ತಂದೆ ತಾಯಿ ಗುರುವ ಕೆಲಸ ಮಾಡುತ್ತೆ ಧನಂಜಯ ಯಂತ್ರ, ನಿಮ್ಮದಾಗಿರೋ ನಿರ್ಧಾರ ಗಟ್ಟಿ ಮಾಡಿಕೊಳ್ಳಲಿಕ್ಕೆ. ಖಂಡಿತವಾಗ್ಲೂ ಗುರುಗಳೇ. ಸೊ ಧನಂಜಯ ಯಂತ್ರ ಭಾಳನೇ ಮುಖ್ಯ ಅಂತ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ನಾವು ತಗೊಳ್ಳುವಂಥ ಡಿಸಿಷನ್ಸು ನಮ್ಮ ಫ್ಯೂಚರ್ನ ಹೇಗೆ ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಭಾಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಾನು ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.